ಆದಂಥ ನಮ್ಮ ಸತೀಶ್ ಅವರು ಮಾತಾಡೋದು ಭಾಳ ವಿರಳ. ಮಾತಾಡಿದ್ರು ಎಷ್ಟು ಬೇಕು ಅಷ್ಟು, ಆದಷ್ಟು ಕಡಿಮೆ ಮಾತಾಡಿ ತಮ್ಮ ಕೆಲಸವನ್ನು ಸಾಧಿಸುವಲ್ಲಿ ನಿಶ್ಚಯಮರವರು. ಹೀಗಾಗಿ ಅವರು ಇವತ್ತು ಉಸ್ತುವಾರಿ ಆಗಿದ್ದಾರೆ, ಬುದ್ಧಿವಂತಿಕೆ ರೂಪಿ ಮಾಡ್ಕೊಂಡು ಇನ್ನೂ ಬೆಳೀತಾ ಇದ್ದಾರೆ. ಇವತ್ತೊಬ್ಬ ಮುಖ್ಯಮಂತ್ರಿ ಸ್ಥಾನದ ಪ್ರತಿಸ್ಪರ್ಧೆ ಆಗಿದ್ದಾರೆ. ಕೇವಲ ಬೆಳಗಾವಿಗೆ ಸೀಮಿತ ಆಗುವುದಿಲ್ಲ, ಉತ್ತರ ಕರ್ನಾಟಕದ ಹೆಚ್ಚು ಕಡಿಮೆ ಎಲ್ಲ ಜಿಲ್ಲೆಗಳಿಗೂ ಎಲ್ಲ ತಾಲೂಕುಗಳಿಗೂ ತಾವು ಮುಟ್ಟಿಸುವಂಥ ಪ್ರಯತ್ನ ಮಾಡ್ಕೊಳ್ತಾ ಇದ್ದಾರೆ. ಒಬ್ಬ ನಾಯಕ ಹೊರಬರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಅಟ್ಲೀಸ್ಟ್ ಕೊನೆಗೆ ಒಂದಿಷ್ಟು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರನ್ನು ಬಿಟ್ಟುಕೊಂಡು ಬೇರೆದವರು ಸ್ವಲ್ಪ ಇಲ್ಲಿ ಒಂದಿಷ್ಟು ಪ್ರತಿಭಟನೆ ಮಾಡಿದಾರ, ತಮ್ಮ ಬೇಕಾದ ಮನುಷ್ಯನ ಹಾಕಿಕೊಂಡ್ರ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾಯಿದೆ. ಅದೇನೇ ಇರಲಿ, ಅದು ಈ ಟ್ರಾನ್ಸ್ಫರ್ದಿರಲಿ ಮತ್ತೂ ಇರಲಿ, ಅಟ್ಲೀಸ್ಟ್ ಒಂದು ಸಮಾಧಾನ ಏನಪ್ಪ ಅಂತಂದ್ರೆ ಈ ಒಂದು ವಿಷಯದಲ್ಲ, AC ಒಂದು ವಿಷಯದಲ್ಲ, ಒಂದು ಕಡೆಗೆ ನಮ್ಮ ಕೌಜಲಗಿ ಅವರು ಅಂದರೆ ಮಹದೇಶ್ ಕೌಜಲಗಿ ಅವರು, ನಮ್ಮ ರಾಮದುರ್ಗದ ಶಾಸಕ ಅಶೋಕ್ ಪಟ್ಟಣವರಾದರೆ, ಇನ್ನೊಂದು ಕಡೆಗೆ ನಮ್ಮ ಸತೀಶ್ ಅವರ ಬೆಂಬಲಿಗರಾದಂತಹ ವಿಶೇಷವಾಗಿ ನಮ್ಮ ಸವದತ್ತಿಯ ವಿಶ್ವಾಸ ವೈದ್ಯರ ಹೆಸರು ಕೇಳಿ ಬರ್ತಾಯಿದೆ. ಅವ್ರ ಜೊತೆಗೆ ಕಿತ್ತೂರಿನ ಬಾಬಾ ಸಾಹೇಬ್ ಪಾಟೀಲ್ ಹೆಸರು ಕೇಳಿ ಬರ್ತಾಯಿದೆ. ಅಂದರೆ ಎಲ್ಲ ಟ್ರಾನ್ಸ್ಫರ್ ಸಲುವಾಗಿ ಒಳಗೆ ನಡೆಯುವಂಥ ಕೆಲಸಗಳು ಅಂತೀವಲ್ಲ, ಇದು ಟ್ರಾನ್ಸ್ಫರ್ ಅಥವಾ ಬದಲಾವಣೆ ಮಾಡುವಂಥ ಕೆಲಸಗಳು ಸಹಜ ಸರ್ಕಾರದ ಸಂಬಂಧಿಸಿದಂಥ ಕೆಲಸ ಆಗಿರ್ತದೆ. ಜೊತೆಗೆ ಈ ಶಾಸಕರು ತಮಗೆ ಬೇಕಾದಂಥ ವ್ಯಕ್ತಿಗಳು ಹಾಕಿಕೊಳ್ಳೋದು ಈಗ ಆರಂಭದಲ್ಲಿ ಹೇಳಿದ್ರೆ ಇವಾಗ, ಯಾಕಂದರೆ ತಮ್ಮ ಕೆಲಸಗಳು ಸಾಧ್ಯ ಹೋಗಬೇಕು ಅನ್ನುವಂಥದ್ದು. ಅದರಲ್ಲೂ AC, ತಹಸೀಲ್ದಾರ್ ಮತ್ತು PWD ಮುಖ್ಯ ಅಧಿಕಾರಿಗಳಾಗಿರ್ಬೋದು, ನೀರಾವರಿ ಮುಖ್ಯ ಅಧಿಕಾರಿಗಳಾಗಿರ್ಬೋದು, ಇವರು ಏನು ಒಂದು ಫೈನಲ್ ಡಿಸಿಷನ್ ತೊಗೊಳ್ತಾರೆ, ಅನುಕೂಲ ಆಗುವಂಥ ಡಿಸಿಷನ್ ತೊಗೊಳ್ತಾರೆ, ಅದು ಆಯಾ ಕ್ಷೇತ್ರದ ಅಲ್ಲಿಯ ಶಾಸಕರಿಗೆ ಉಸ್ತುವಾರಿಗಳಿಗೆ ಹೆಲ್ಪ್ ಆಗ್ತಾ ಇರ್ತದೆ ಅನ್ನುವಂಥದ್ದು ಏನು ಬಿಡಿಸಿ ಹೇಳಬೇಕಾಗಿಲ್ಲ. ಅದು ಈಗ ಒಂದು ರೀತಿ ತಿಕ್ಕ